ನಮಸ್ಕಾರ ಗೆಳೆಯರೇ. ರಷ್ಯಾ ಯಾವಾಗಲೂ ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ವಿಶ್ವಾಸಾರ್ಹ ಪಾಲುದಾರ. ಇವತ್ತಿಗೆ ರಷ್ಯಾ ಅಮೆರಿಕಾದಲ್ಲಿಯೂ ಇಲ್ಲದ ಅಂತಹ ಕೆಲವು ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ. ಹೈಪರ್ಸೋನಿಕ್ ಕ್ಷಿಪಣಿ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಯಂತಹ ತಂತ್ರಜ್ಞಾನಗಳಲ್ಲಿ ರಷ್ಯಾ ಅಮೆರಿಕಾದೊಂದಿಗೆ ಸ್ಪರ್ಧಿಸುವಲ್ಲಿ ಮುನ್ನಡೆ ಸಾಧಿಸಿದೆ. ಆದರೆ ಈಗ ರಷ್ಯಾ ಭಾರತಕ್ಕಾಗಿ ಎಂಥ ಒಂದು ಘೋಷಣೆಯನ್ನ ಮಾಡಿದೆ ಅಂದರೆ, ಭಾರತಕ್ಕೂ ಅದರ ಬಹಳಷ್ಟು ಅವಶ್ಯಕತೆ ಇತ್ತು. ರಷ್ಯಾ ಮತ್ತು ಭಾರತದ ನಡುವಿನ ಸ್ನೇಹವು ಶಸ್ತ್ರಾಸ್ತ್ರ ವ್ಯಾಪಾರಕ್ಕಿಂತ ಹೆಚ್ಚಿನದಾಗಿದೆ. ಯಾಕಂದರೆ ಭಾರತಕ್ಕೆ ಶಸ್ತ್ರಾಸ್ತ್ರಗಳ ಅಗತ್ಯವಿದ್ದಾಗಲೆಲ್ಲ ರಷ್ಯಾ ಭಾರತದ ಅಗತ್ಯಗಳನ್ನು ಯಾವಾಗಲೂ ಪೂರೈಸುತ್ತಿತ್ತು. ಈ ಹಿಂದೆ ರಷ್ಯಾದ ಶಸ್ತ್ರಾಸ್ತ್ರಗಳು ಭಾರತಕ್ಕೆ ಏಕೈಕ ಆಯ್ಕೆಯಾಗಿದ್ದವು. ಆದರೆ ರಷ್ಯಾ ಇದರ ಲಾಭವನ್ನು ಯಾವತ್ತಿಗೂ ಬಳಸಿಕೊಳ್ಳಲಿಲ್ಲ. ಬದಲಾಗಿ ರಷ್ಯಾ ಯಾವಾಗಲೂ ಭಾರತ ಕೀಳುವಂಥ ಶಸ್ತ್ರಾಸ್ತ್ರಗಳನ್ನು ನೀಡ್ತಾ ಇತ್ತು. ಹಾಗೂ ಈಗ ಮತ್ತೊಮ್ಮೆ ರಷ್ಯಾ ಭಾರತಕ್ಕಾಗಿ ಮಾಡಿದ ಘೋಷಣೆಯು ಭಾರತದ ಶತ್ರುಗಳ ಚಿಂತೆಯನ್ನು ಹೆಚ್ಚಿಸಲಿದೆ. ಯಾಕಂದರೆ ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ತನ್ನದೇ ಆದ ಕಾರ್ಯತಂತ್ರವನ್ನು ರೂಪಿಸುತ್ತಿದೆ. ಭಾರತವು ಮಿಸೈಲ್ಗಳಿಂದ ಹಿಡಿದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳವರೆಗೂ ಸ್ವದೇಶೀಯ ತಂತ್ರಜ್ಞಾನವನ್ನು ಉತ್ತೇಜಿಸಿದೆ. ಹಾಗೂ ಈ ನಿಟ್ಟಿನಲ್ಲಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಏರೋಸ್ಪೇಸ್ ಶೀಲ್ಡ್ ಅನ್ನು ನಿರ್ಮಿಸುವಲ್ಲಿ ಭಾರತಕ್ಕೆ ಸಹಾಯ ಮಾಡುವುದಾಗಿ ರಷ್ಯಾ ಘೋಷಿಸಿದೆ. ಏರೋಸ್ಪೇಸ್ ಶೀಲ್ಡ್ ಅಂದರೆ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಯು ಭಾರತದ ಸಂಪೂರ್ಣ ಆಕಾಶ ಪ್ರದೇಶಕ್ಕೆ ರಕ್ಷಣೆ ನೀಡುವ ಒಂದು ರಕ್ಷಣಾತ್ಮಕ ಹೊದಿಕೆಯಾಗಿದ್ದು, ಇದು ಒಂದು ರೀತಿಯ ಶೀಲ್ಡ್ ಆಗಿರ್ತದೆ. ಏರೋಸ್ಪೇಸ್ ಶೀಲ್ಡು ಅನೇಕ ರೆಡಾರ್ ಸಿಸ್ಟಮ್ಗಳನ್ನು ಒಳಗೊಂಡಿರುವ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿದೆ. ಇಂಥ ಶೀಲ್ಡ್ ಅಲ್ಲಿ ಭವಿಷ್ಯದ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳನ್ನು ಕೂಡ ಸೇರಿಸಲಾಗುವುದು. ವಾಯು ರಕ್ಷಣಾ ವ್ಯವಸ್ಥೆಗೆ ಸಂಪರ್ಕ ಹೊಂದಿದ ಎಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದಾಗಿದೆ ಅಂದರೆ, ಭಾರತಕ್ಕೆ ಶತ್ರುಗಳಿಂದ ಬರುವ ಯಾವುದೇ ಬೆದರಿಕೆಯ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ನೀಡುವುದಲ್ಲದೆ, ಇದು ಆ ಬೆದರಿಕೆಯನ್ನು ಕೂಡ ಎದುರಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಸ್ಪೇಸ್ ಶೀಲ್ಡ್ ಭವಿಷ್ಯದ ಒಂದು ರೀತಿಯ ಭದ್ರತಾ ಕವಚವಾಗಿದ್ದು, ಇದು ಇಂದಿನ ಸಾಮಾನ್ಯ ಮಿಸೈಲ್ ಡಿಫೆನ್ಸ್ಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ರಷ್ಯಾದ ರೆಡಾರ್ ಸಿಸ್ಟಮ್ ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಯಾವಾಗಲೂ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಿದೆ. ಇದರ ಹೊರತಾಗಿ ರಷ್ಯಾ ಭಾರತಕ್ಕೆ S-500ನ ಪ್ರಸ್ತಾಪವನ್ನು ಸಹ ನೀಡಿದೆ. ಆದರೆ ಈಗ ಭಾರತ ಮಿಸೈಲ್ ಡಿಫೆನ್ಸ್ನ ವಿಷಯದಲ್ಲಿ ಸ್ವಾವಲಂಬನೆಗೆ ಆದ್ಯತೆ ನೀಡ್ತಾ ಇದೆ. ಹಾಗೂ ಇತ್ತೀಚೆಗೆ ಭಾರತವು ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಆಂಟಿ ಹೈಪರ್ಸೋನಿಕ್ ಮಿಸೈಲ್ ಅಂತಹ ತಂತ್ರಜ್ಞಾನವನ್ನು ಸೇರಿಸುತ್ತಿದೆ. ಹಾಗೂ ಇಂಥ ಯೋಜನೆಗಳಲ್ಲಿ ರಷ್ಯಾ ಪ್ರಸ್ತುತ ಭಾರತದ ಅತಿ ದೊಡ್ಡ ಸಹಾಯಕವಾಗಿದೆ. ಹೆಂಗಂದ್ರೆ ರಷ್ಯಾದ ಓರ್ನಿಸ್ ಅಂತಹ ರೆಡಾರ್ ಸಿಸ್ಟಮು ಬೆದರಿಕೆಗಳನ್ನು ಪತ್ತೆ ಹಚ್ಚುವಂತಹ ಭಾರತದ ಸಾಮರ್ಥ್ಯವನ್ನು ಸುಮಾರು 8,000 ಕಿಲೋಮೀಟರ್ಗಳವರೆಗೆ ಹೆಚ್ಚಿಸಿದೆ. ಹಾಗೂ ಈ ರೀತಿಯಲ್ಲಿ ಭಾರತ ಎಲ್ಲೇ ತೊಂದರೆಯಲ್ಲಿದ್ದರೂ ರಷ್ಯಾ ಯಾವಾಗಲೂ ಭಾರತಕ್ಕೆ ಸಹಾಯ ಮಾಡ್ತದೆ.